ಉಪವಾಸ ವ್ರತ ಇದ್ದಾಗ ನಮ್ಮ ಉತ್ತರ ಕರ್ನಾಟಕ ಕಡೆ ಹೆಚ್ಚಾಗಿ ಮಾಡುವಂಥ ಸಾಬುದಾನಿ ಚೂಡ ಅಂದ್ರೆ ಸಬ್ಬಕ್ಕಿ ಚೂಡ ರೆಸಿಪಿನ ನಾ ಇವತ್ತು ಶೇರ್ ಮಾಡಕತ್ತೀನಿ ರೀ. ಒಂದು ತಿಂಗಳ ತನಕ ಇವನ್ನ ಸ್ಟೋರ್ ಮಾಡಿಟ್ಕೊಂಡು ಉಪಯೋಗಿಸ್ಬೋದು. ಯಾರಿಗೆಲ್ಲ ಸಾಬುದಾನಿ ಬಗ್ಗೆ ಗೊತ್ತಿಲ್ಲ ಅವ್ರ ಸಲುವಾಗಿ ಹೇಳಕತ್ತೀನಿ. ಸಾಬುದಾನಿ ಒಳಗೆ ಎಷ್ಟು ವೆರೈಟಿ ಇರ್ತಾವೆ, ಯಾವ ಸಾಬುದಾನಿ ಎದಕ್ಕೆ ಯೂಸ್ ಮಾಡ್ತಾರೆ ಅಂಥೇಳಿ ನೋಡುಂಬರಿ. ಅದಕ್ಕೆ ವಿಡಿಯೋನ ಸ್ವಲ್ಪನೂ ಓಡಿಸ್ಲಾರ್ದ ಪೂರ್ತಿ ನೋಡಿದ್ರೆ ಚಲೋ ಅಂತ ನನ್ನ ಅಭಿಪ್ರಾಯ. ಮತ್ತು ಇನ್ನೂ ತನಕ ನೀವು ನಮ್ಮ ಚಾನಲ್ ಪಾಕ ಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಈಗ ಫಟಾಫಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋ ನೋಡ್ರಿ. ಟೋಟಲಿ 3 ಥರದ್ದು ಸಾಬುದಾನಿ ಅಂದ್ರೆ ಸಬ್ಬಕ್ಕಿ ಅದಾವ್ರಿ. ಮೊದಲನೇದು ರೆಗ್ಯುಲರ್ ಸಾಬುದಾನಿ ನಾವೆಲ್ಲ ಯೂಸ್ ಮಾಡ್ತೀವಲ್ರಿ. ಸಾಬುದಾನಿ ಉಪ್ಪಿಟ್ಟು ಮಾಡೋಕ್ಕೆ ಸಬ್ಬಕ್ಕಿ ಉಪ್ಪಿಟ್ಟು ಅಂತೀವಿ, ಸಬ್ಬಕ್ಕಿ ಕಿಚಡಿ ಅಂತೀವಿ, ನಮ್ಮ ಕಡೆ ಸಾಬುದಾನಿ ಕಿಚಡಿ ಅಂತೀವಿ. ಅದರಲ್ಲೇ ನಾವು ಪಾಯಸನೂ ಮಾಡ್ಬೋದು, ಖೀರು ಮಾಡ್ಬೋದು, ಶಾಂಡ್ಗಿ ಸಾಬುದಾನಿ ವಡಾನೂ ಮಾಡ್ಬೋದು. ಈಗ ಎರಡನೇ ಸಾಬುದಾನಿ ಯಾವುದಪ್ಪ ಅಂತಂದ್ರೆ ಇದು ಸಣ್ಣ ಸಾಬುದಾನಿ. ಅಗದಿ ಸಣ್ಣ ಇರ್ತೈತ್ರಿ. ಎಷ್ಟಂತಂದ್ರೆ ಸಾಸಿವೆಗಿಂತ ಸ್ವಲ್ಪ ದೊಡ್ಡದಿರುತ್ತೆ. ಈ ಸಾಬುದಾನಿಯ ವಿಶೇಷತೆ ಏನಪ್ಪ ಅಂತಂದ್ರೆ ಇದನ್ನು ನೀವು ಬರೀ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕು. ರೆಗ್ಯುಲರ್ ದೊಡ್ಡ ಸಾಬುದಾನಿ ಇರ್ತಲ್ರಿ, ಅದ್ರ ಗತ್ಲೆ ಇದನ್ನು ರಾತ್ರಿ ಇಡೀ ಒಂದು 5-6 ತಾಸು ನೆನೆಸೋ ಅವಶ್ಯಕತೆ ಇಲ್ಲ. ಅರ್ಧ ತಾಸ್ನಾಗ ನೆನೆಸ್ಬೋದು ಪಟಾಫಟ್ ಅಂತೇಳಿ ನೀವು ಸಬ್ಬಕ್ಕಿ ಅಥವಾ ಸಾಬುದಾನಿ ಉಪ್ಪಿಟ್ಟು ಮಾಡ್ಕೋಬೋದು. 3ನೇ ಸಾಬುದಾನಿ ಯಾವುದಪ್ಪ ಅಂತಂದ್ರೆ ನೈಲಾನ್ ಸಾಬುದಾನಿ. ಇದನ್ನು ಹೆಚ್ಚಾಗಿ ಚೂಡ ಮಾಡೋಕ್ಕಂತನೇ ಬಳಸ್ತಾರೆ. ಕೆಲವೊಂದು ಸ್ನ್ಯಾಕ್ಸ್ ಮಾಡೋಕೆ ಇಲ್ಲ ಚೂಡ ಮಾಡೋಕ್ಕನ ಬಳಸ್ತಾರೆ. ಇದು ಸೈಜ್ನಾಗ ಸ್ವಲ್ಪ ದೊಡ್ಡದಿರುತ್ತೆ ರೀ. 2 ಸಾಬುದಾನಿಕ್ಕಿಂತ ಸ್ವಲ್ಪ ದೊಡ್ಡದಿರುತ್ತೆ. ಇವತ್ತು ನಾನು ನೈಲಾನ್ ಸಾಬುದಾನಿ ಉಪಯೋಗಿಸಿ ಚೂಡ ಮಾಡಕತ್ತೀನಿ ರೀ. ಕಡಾಯಿ ಒಳಗೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕಿ ಬಿಸಿ ಮಾಡಕ್ಕಿಟ್ಟಿದ್ದೆ. ಈಗ ಎಣ್ಣೆ ಚಲೋ ತಂಗ ಕಾದೈತಿ. 1/4 ಕಿಲೋ ಅಂದ್ರೆ 1/4 kg ನಾನು ಸಾಬುದಾನಿ ತಗೊಂಡಿನಿ ರೀ. ಸ್ವಲ್ಪ ಸಾಬುದಾನಿ ಹಾಕಿ ಚೆಕ್ ಮಾಡಿ ನೋಡ್ತೀನಿ ಎಣ್ಣೆ ಕಾದೈತಿಲ್ಲ ಅಂಥೇಳಿ. ಎಣ್ಣೆನ ಅಷ್ಟು ಚಲೋ ತಂಗ ಕಾದಿಲ್ಲ ರೀ. ಅದಕ್ಕೆ ಈ ಸಾಬುದಾನಿನ ತೆಗೆದ್ಬಿಟ್ಟು ಇನ್ನೊಂದು ಸ್ವಲ್ಪ ಎಣ್ಣೆ ಕಾಯಿಸ್ತೀನಿ. ಇದಕ್ಕೆ ಎಣ್ಣೆ ಭಾಳ ಖಡಕ್ ಕಾಯ್ದಿರ್ಬೇಕು ರೀ, ಅಂದ್ರೆ ಚೂಡ ಭಾಳ ಚಲೋ ಆಗ್ತಾವೆ. ಈಗ ಎಣ್ಣೆ ಚಲೋ ತಂಗ ಕಾದೈತ್ರಿ. ಒಂದು ಅರ್ಧ ಬಟ್ಲದಷ್ಟು ಸಾಬುದಾನಿ ಹಾಕಾಕತ್ತೀನಿ. ಹುಷಾರು, ಹಾಕಿದ ಕೂಡಲೇ ಸಿಡಕ್ಕೆ ಶುರು ಆಗುತ್ತೆ ನೋಡ್ರಿ. ಹಾಕಿದ ತಕ್ಷಣ ಹೆಂಗೆ ಪಟ ಅಂಥೇಳಿ ಅರಳಾಕತ್ತು. ಹಿಂಗೆ ಅರಳಿದ್ರೆ ಮಾತ್ರ ಚೂಡ ಚಲೋ ಆಗ್ತಾವೆ, ಗರಿ ಗರಿ ಆಗ್ತಾವೆ. ಎಲ್ಲ ಕಡೆ ಕೈ ಆಡಿಸ್ಕೊಂತ ಹುರಿಬೇಕು. ಎಷ್ಟೊತ್ತು ಎಲ್ಲಿತನ ನಾವು ಫ್ರೈ ಮಾಡಬೇಕಪ್ಪ ಅಂತಂದ್ರೆ ಈ ಚಟಪಟ ಸಿಡಿಯೋ ಶಬ್ದ ಇರುತ್ತಲ್ರಿ, ಅದು ಪೂರ್ತಿ ನಿಲ್ಲಬೇಕು. ಅಲ್ಲಿ ತನಕ ನಾವು ಹೈ ಫ್ಲೇಮ್ನಾಗ ಹಿಂಗೆ ಅದನ್ನು ಕೈ ಆಡಿಸ್ಕೊಂತ ಹುರಿಬೇಕು. ಈಗ ನೋಡ್ರಿ ಶಬ್ದ ಪೂರ ಬಂದಾತು ಮತ್ತು ಎಲ್ಲ ಸಾಬುದಾನಿ ಎಷ್ಟು ಚಂದ ಅರಳ್ಯಾವು. ಈಗ ಪಟ್ನ ಇವನ್ನ ಎಣ್ಣೆಯಿಂದ ತೆಗೆದ್ಬೇಕು. ಚಲೋ ತಂಗೆ ಎಣ್ಣೆಯಿಂದ ಬಸದು ತೆಗೆದು ಒಂದು ಚಾನ್ಗಿ ಒಳಗೆ ಇಲ್ಲ ಒಂದು ಜಾಲರಿ ಒಳಗೆ ಹಾಕಬೇಕು. ಎಣ್ಣೆ ಪೂರ ಬಸಿಬೇಕು. ಪೂರ ಬಸದ ಮೇಲೆ ಒಂದು ಬುಟ್ಟಿಯೊಳಗೆ ನಾನು ಟಿಶ್ಯೂ ಪೇಪರ್ ಹಾಕಿಟ್ಟಿನಿ ರೀ. ಇದ್ರಾಗ ನಾನು ಸಾಬುದಾನಿ ಹಾಕಕತ್ತೀನಿ. ನೆಕ್ಸ್ಟ್ ಈಗ ಮತ್ತು ಕಡಾಯಿ ಒಳಗೆ ಇನ್ನೊಂದು ಸ್ವಲ್ಪ ಸಾಬುದಾನಿ ಹಾಕಿ ಫ್ರೈ ಮಾಡಕತ್ತೀನಿ ರೀ. ಲಕ್ಷದಲ್ಲಿ ಉರಿ ಜೋರೇ ಇರಬೇಕು ಮತ್ತು ಎಣ್ಣೆ ಚಲೋ ತಂಗ ಕಾಯ್ದಿರ್ಬೇಕು. ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಡ್ರಿ, ಚಲೋ ತಂಗ ಕಾಯ್ದಿರ್ಬೇಕು. ಒಂದು ಸಲಕ್ಕೆ ಎಣ್ಣೆಗೆ ಎಷ್ಟು ಸಾಬುದಾನಿ ಹಿಡಿತಾವಂತೇಳಿ ನೋಡ್ಕೊಂಡು ಹಾಕ್ರಿ. ತೀರಾ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಹಾಕಿದ್ರೆ ಅವು ಸರಿಯಾಗಿ ಅರಳೋದಿಲ್ಲ ರೀ. ಆಮೇಲೆ ಸಾಬುದಾನಿ ಮೆತ್ತಗಾಗ್ತಾವೆ, ಗರಿ ಗರಿ ಆಗೋದಿಲ್ಲ. ಚೂಡ ತಿನ್ನೋ ಮುಂದೆ ಸಾಬುದಾನಿ ಹಲ್ಲಾಗ ಅಂಟ್ಕೋತಾವೆ. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾದ ವಿಷಯ ನೀವೇನು ಲಕ್ಷ್ಯ ಇಡಬೇಕಪ್ಪ ಅಂತಂದ್ರೆ ಒಂದು 2 ಬ್ಯಾಚ್ 3 ಬ್ಯಾಚ್ ಫ್ರೈ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಮೊದಲೇ ನಾವು ಭಾಳ ಜಾಸ್ತಿ ಎಣ್ಣೆ ಹಾಕಬಾರ್ದು. ಸ್ವಲ್ಪ ಎಣ್ಣೆ ಹಾಕ್ಕೊಂತ ಫ್ರೈ ಮಾಡ್ಕೊತ ಹೋಗಬೇಕು. ಪ್ರತಿ ಸಲ ಎಣ್ಣೆ ಹಾಕಿದ್ಮೇಲೆ ಎಣ್ಣೆನ ಚಲೋ ತಂಗೆ ಕಾಯಿಸ್ರಿ. ಎಣ್ಣೆ ಕಡಿಮೆ ಆದ್ರೆ ಸಾಬುದಾನಿ ಚಲೋ ತಂಗೆ ಅರಳೋದಿಲ್ಲ ರೀ. ಮೊದಲೇ ನಾವು ಜಾಸ್ತಿ ಭಾಳ ಎಣ್ಣೆ ಹಾಕೋದೇವಪ್ಪ ಅಂತಂದ್ರೆ ಎಣ್ಣೆ ವೇಸ್ಟ್ ಆಗ್ತದೆ. ಸೊ ನೋಡಿಕೊಂಡು ಅವಾಗವಾಗ ನಡ್ಬರ್ಕ್ ಸ್ವಲ್ಪ ಎಣ್ಣೆ ಹಾಕೋಂತಿರಿ. ಈಗ ನಾನು ಎಲ್ಲ ಸಾಬುದಾನಿ ಫ್ರೈ ಮಾಡಿದ್ದಾರೆ. ನಡ್ಬರ್ಕ 2 ಸಲ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆ. ಸಾಬುದಾನಿ ಎಲ್ಲ ಫ್ರೈ ಮಾಡಿದ್ಮೇಲೆ ಕಡಾಯಿ ಒಳಗೆ ಇಷ್ಟು ಎಣ್ಣೆ ಉಳ್ದೈತೆ ನೋಡ್ರಿ. ಈಗ ಎಣ್ಣೆ ಒಳಗೆ 1 ಕಪ್ಪಷ್ಟು ಶೇಂಗಾ ಹಾಕಿ ಫ್ರೈ ಮಾಡಕತ್ತೀನಿ. ಮೀಡಿಯಮ್ ಉರಿ ಒಳಗೆ ಕೆಂಪಗೆ ಗರಿ ಗರಿ ಆಗೋತನ ಚಲೋ ತಂಗ ಫ್ರೈ ಮಾಡಿ ಒಂದು ಪ್ಲೇಟ್ನಾಗ ತೆಗೆದು ಸೈಡಿಗೆ ಎತ್ತಿಡಕತ್ತೀನಿ. ಇದನ್ನು ಸಾಬುದಾನಿ ಜೋಡಿ ಮಿಕ್ಸ್ ಮಾಡಬಾರ್ದು. ನೆಕ್ಸ್ಟ್ ಈಗ ಎಣ್ಣೆ ಒಳಗೆ ಒಂದು 10-15 ಗೋಡಂಬಿ ಹಾಕಿ ಫ್ರೈ ಮಾಡಕತ್ತೀನಿ. ಗೋಡಂಬಿನ ಒಂದು ಅರ್ಧ ಫ್ರೈ ಮಾಡಿದ್ಮೇಲೆ ನೆಕ್ಸ್ಟ್ ಈಗ ಸ್ವಲ್ಪ ಮಣುಕ್ ಹಾಕಕತ್ತೀನಿ. ಮಣುಕಂದ್ರೆ ಒಣ ದ್ರಾಕ್ಷಿ. ಇವನು ಚಲೋ ತಂಗೆ ಫ್ರೈ ಮಾಡಿ ಶೇಂಗಾ ಜೋಡಿ ತೆಗೆದಿಡಕತ್ತೀನಿ ರೀ. ಡ್ರೈ ಫ್ರೂಟ್ಸು ಆಪ್ಷನಲ್ಲು, ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು, ಬಿಡ್ಬೋದು, ಹಾಕಲಿಲ್ಲ ಅಂತಂದ್ರೆ ನಡಿತೈತಿ. ಆಮೇಲೆ ಎಣ್ಣೆ ಒಳಗೆ ಸಣ್ಣಂಗೆ ಕತ್ತರಿಸಿದ ಒಂದು 7-8 ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡಕತ್ತೀನಿ. ಇವನ್ನ ಸಣ್ಣ ಉರಿ ಒಳಗೆ ಗರಿ ಗರಿ ಆಗೋತನ ಫ್ರೈ ಮಾಡಬೇಕು.
ಸರಿಯಾಗಿ ಫ್ರೈ ಮಾಡೋದು ಭಾಳ ಮುಖ್ಯ. ಸರಿಯಾಗಿ ಇವು ಗರಿ ಗರಿ ಆಗ್ಲಿಲ್ಲಪ್ಪ ಅಂತಂದ್ರೆ ಆಮೇಲೆ ಇವ್ದ್ರ ಸಂಬಂಧನ ಚೂಡ ಜಲ್ದಿ ಮೆತ್ತಗಾಗ್ತಾವ್ರಿ. ಆಮೇಲೆ ಈ ಸಾಬುದಾನಿ ಚೂಡ ಅದಾವಲ್ರಿ ಭಾಳ ಖಾರ ಇರೋದಿಲ್ರಿ, ಸ್ವಲ್ಪ ಲೈಟಂಗೆ ಖಾರ ಇರ್ತಾವ. ಹಂಗಾಗಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಹಿಂಗೆ ಗರಿ ಗರಿ ಆದ್ಮೇಲೆ ಇವನ್ನ ಎಣ್ಣೆಯಿಂದ ಚಂದಂಗೆ ಬಸದು ತೆಗೆದ್ಬಿಟ್ಟು ಒಂದು ಬೇರೆ ಪ್ಲೇಟ್ನಾಗ ಹಾಕಿ ನೆಕ್ಸ್ಟ್ ಎಣ್ಣೆ ಒಳಗೆ ಕರಿಬೇವು ಹಾಕಕತ್ತೀನಿ ರೀ. ಸಿಡಿತೈತಿ ಹುಷಾರು. ಇದನ್ನು ಅಷ್ಟೇ ಕರಿಬೇವನು ಚಲೋತಂಗೆ ಗರಿ ಗರಿ ಕ್ರಿಸ್ಪಿ ಆಗೋತನ ಫ್ರೈ ಮಾಡಿ ಎಣ್ಣೆಯಿಂದ ಚಂದಂಗೆ ಬಸದು ತೆಗೆದ್ಬಿಟ್ಟು ಹಸಿಮೆಣಸಿನ್ಕಾಯಿ ಜೋಡಿ ಹಾಕಕತ್ತೇನೆ ರೀ. ಈಗ ಚೂಡಾಕ್ ಬೇಕಾಗುವಂಥ ಎಲ್ಲ ಸಾಮಗ್ರಿ ಫ್ರೈ ಮಾಡೋದು ಮುಗೀತು. ಮುಂದೇನು ಮಾಡೋದಪ್ಪ ಅಂತೇಳಿ ನೋಡೋಂಬರ್ರಿ. ಸ್ವಲ್ಪ ತಣ್ಣಗಾದ್ಮೇಲೆ ಫ್ರೈ ಮಾಡಿಟ್ಟಿದ್ದ ಸಾಬುದಾನಿ ಅದಾವಲ್ರಿ ಎಷ್ಟು ಗರಿ ಗರಿ ಆಗ್ಯಾವ ನೋಡ್ರಿ. ಈಗ ಇದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚದಷ್ಟು ಸಕ್ಕರೆ ಪುಡಿ ಹಾಕಿ ಸಾವಕಾಶ ಇದನ್ನು ಮಿಕ್ಸ್ ಮಾಡಕತ್ತೀನಿ ರೀ. ಸಕ್ಕರೆ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಫ್ರೈ ಮಾಡಿಟ್ಟಿದ್ದ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಸಾವಕಾಶ ಮಿಕ್ಸ್ ಮಾಡಬೇಕು. ಇದೇ ಪ್ರಕಾರ ನೀವು ಒಂದೊಂದು ಸಾಮಗ್ರಿ ಹಾಕಿ ನಿಧಾನ ಮಿಕ್ಸ್ ಮಾಡಬೇಕು, ಎಲ್ಲ ಒಮ್ಮೆ ಹಾಕಬಾರ್ದು. ಲಾಸ್ಟಿಗೆ ಶೇಂಗಾ ಮತ್ತು ಡ್ರೈ ಫ್ರೂಟ್ಸ್ ಹಾಕಿ ಚಲೋತಂಗೆ ಮಿಕ್ಸ್ ಮಾಡಿದ್ರೆ ಆತ್ ನೋಡ್ರಿ, ಫಸ್ಟ್ ಕ್ಲಾಸ್ ಗರಿ ಗರಿ ಸಾಬುದಾನಿ ಚೂಡ ರೆಡಿ. ಪೂರ ತಣ್ಣಗಾದ್ಮೇಲೆ ಒಂದು ಜಿಪ್ ಪೌಚ್ನಾಗ ಹಾಕಿ ಇಟ್ಕೊಂಡ್ರಪ್ಪ ಅಂತಂದ್ರೆ 1 ತಿಂಗಳ ತನಕ ಇವನ್ನ ಸ್ಟೋರ್ ಮಾಡಿ ಇಟ್ಕೊಂಡು ನೀವು ಬೇಕಾದಾಗ ತಿನ್ಬೋದು. ಚೂಡ ತಿನ್ನಕತ್ತೀನಿ ನಿಮ್ಗೆ ಶಬ್ದ ಕೇಳಿಸ್ತಿರ್ಬೋದು ನೋಡ್ರಿ ಎಷ್ಟು ಗರಿ ಗರಿ ಆಗ್ಯಾವು. ಈಗ ಇವನ್ನ ತೂಕ ಮಾಡಿ ನೋಡುಂಬರ್ರಿ. ಅರ್ಧ ಕೆಜಿಯಷ್ಟು ಸಾಬುದಾನಿ ಚೂಡ ರೆಡಿ ಆದು ನೋಡ್ರಿ. ನಿಮ್ಮ ಮನೆಗೆ ನೀವು ಸಾಬುದಾನಿ ಚೂಡ ಹೆಂಗೆ ಮಾಡ್ತೀರಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿನ ವಿಡಿಯೋ ಚಲೋ ಅನಿಸಿದ್ರೆ ಸ್ವಲ್ಪ ಏನಾರ ಯೂಸ್ಫುಲ್ ಆತಪ್ಪ ಅಂತ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಕಮೆಂಟ್ ಮಾಡಿದ್ರೆ ಮಾತ್ರ ನೆನಪು ಹಾರಕ್ಕೆ ಹೋಗಬೇಡ್ರಿ. ಮತ್ತಷ್ಟು ಉತ್ತರ ಕರ್ನಾಟಕದ ಇಂಥವ ರೆಸಿಪಿಗೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬಾಜು ಐತಲ್ರಿ ಬೆಲ್ ಅದನ್ನು ಮರಿದನ್ನು ಕ್ಲಿಕ್ ಮಾಡಿರಿ. ಥ್ಯಾಂಕ್ ಯು.